ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ. ಓಕೆ, ನಮ್ಮ ಅಮ್ಮಮ್ಮನಲ್ಲಿದ್ದೆ. ಆವಾಗ ನನ್ನ ಮಗಳೂ ನನ್ನ ಪಾಪು ಇದೆಯಲ್ಲ, ಅವರಿಬ್ಬರು ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ರು ಅಂದರೆ ಅವ್ರದ್ದೇ ಒಂದು ಲೋಕ, ಅವ್ರದ್ದೇ ಒಂದು ಪ್ರಪಂಚ ಅನ್ನೋ ಥರ ಇದ್ದರು. ಓಕೆ, ನಮ್ಮಮ್ಮನ ನಾನು ಒತ್ತಾಯ ಮಾಡಿಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಅದೇ ಥರನೇ ನಮ್ಮಮ್ಮನ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ಅದ್ರ ಜೊತೆಗೆ ನನ್ನ ಮಕ್ಕಳಿದ್ದಾವಲ್ಲ ಅವೆರಡೂ ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ರು ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಏಕೆಂದರೆ ದೇವರು ಯಾವ ಥರ ಪ್ರತ್ಯಕ್ಷವಾಗಿ ಹೊರ ಕೇಳ್ತಾನೆ ಅಂತಲೇ ಗೊತ್ತಿಲ್ಲ. ಬಟ್ ಇಲ್ಲಿ ಈ ಮಕ್ಕಳುಗಳನ್ನ ನೋಡಿದ್ರೆ ದೇವರೇ ಬಂದು ನಿಂತಿದೆ ಅನ್ನೋ ಥರನೇ ಏನು ಕಾಣಿಸ್ತಾ ಇದ್ರು. ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಮಾತ್ರ ದೇವರು ನನಗೆ ವರ ಕೊಡು, ನನಗೆ ಬೇಡ್ಕೊ, ನಾನು ನಿನ್ನ ಕೇಳ್ಕೊತೀನಿ ಅನ್ನೋ ಮಕ್ಕಳುಗಳ ಎಷ್ಟು ಚೆನ್ನಾಗಿ ಆಟ ಆಡ್ತಾವಲ್ಲ ನೋಡಿ. ನನ್ನ ಮಗಳು ದೇವರಂತೆ ನಮ್ಮ ಅಕ್ಕನ ಪಾಪು, ಅದಕ್ಕೆ ಆಶೀರ್ವಾದ ತೊಗೊಳ್ತಾ ಇರೋದು. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಮಾತ್ರ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ನನಗೆ ಕೆಲಸ ಕಾರ್ಯನೆಲ್ಲ ಬಿಟ್ಟು ಅವರಿಬ್ಬರು ನೋಡಿದ್ದೇ ಆಗೋಯಿತು. ಏಕೆಂದರೆ ಅಷ್ಟು ಚೆನ್ನಾಗಿ ಆಡ್ತಿದ್ರು. ಅದಾದಮೇಲೆ ನನ್ನ ಮಗಳು ಭಕ್ತಿ ಆಗಿದ್ಲು, ನಮ್ಮ ಅಕ್ಕನ ಪಾಪು ದೇವರಾಗಿತ್ತು. ಆ ಪಾಪ ಅದು ಇನ್ನೂ ಚಿಕ್ಕದಲ್ವ, ಅದಕ್ಕೆ ಗೊತ್ತಿರಲಿಲ್ಲ. ನಮ್ಮಮ್ಮ ಹೇಳ್ಕೊಡ್ತಾಯಿತ್ತು, ಹಿಂಗೆ ನಿಂತ್ಕೊ, ಹಂಗೆ ಮಾಡು ಅಂತ. ಬಟ್ ಅವ್ರ ಮಕ್ಕಳುಗಳು ಏನೇ ಮಾಡಿದ್ರು ಒಂಥರ ಚೆನ್ನಾಗಿರುತ್ತೆ ಅಲ್ಲ, ತುಂಬ ಕ್ಯೂಟಾಗಿ ಆಟ ಆಡ್ತಾ ಇರ್ತವೆ. ಬಟ್ ಈ ಥರ ಎಲ್ಲ ಇತ್ತು ಅಂದರೆ ನನಗೊಂದು ಸಖತ್ ಇಷ್ಟ ಆಗುತ್ತೆ. ಜೊತೆಗೆ ನಮ್ಮಮ್ಮ ನಮ್ಮ ಮನೆಗೆ ಬಂದಿತ್ತಂತೂ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗೋಯಿತು. ಏಕೆಂದರೆ ಪಾಪ ಅವರು ಅಲ್ಲಿ ಪಾಪು ಹಿಡ್ಕೊಂಡು ಒಬ್ಬರೇ ಮನೆಯಲ್ಲೇ ಇರ್ತಾರ. ಅವರಿಗೂ ಚೇಂಜಸ್ ಇರಬೇಕು. ಯಾರೇ ಆಗಲಿ ಎಲ್ಲಿಗೆ ಹೋದ್ರೂ ಒಬ್ಬರು ಮನೇಲಿ ಯಾರೂ ಇಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನನಗೆ ಅನುಭವ ಆಗಿದೆ. ಅದಕ್ಕೆ ನಾನು ನಮ್ಮ ಮನೆಗೆ ಕರ್ಕೊಂಬಂದಿದ್ದೆ. ನಮ್ಮಮ್ಮ ಬೋಡಿ ಆಗಿದೆ ಅಂದ್ಕೊಂಡ್ರೆ, ನಮ್ಮ ಪಾಪುನ ಯಾವಾಗ ಧರ್ಮಸ್ಥಳ ಕರ್ಕೊಂಡು ಹೋದ್ನೋ ಆವಾಗ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಮಕ್ಳಿಗೋಸ್ಕರ ಮುಡಿ ಕೊಟ್ಟರು ದೇವರಿಗೆ ಅಂತ. ಮತ್ತು ಅದಾದಮೇಲೆ ನಮ್ಮ ಪಾಪ ದೇವರು ಅಂದ್ಕೊಂಡು ಆಟ ಆಡ್ತಿದ್ರಲ್ಲ ಇಲ್ಲಿ ನಮ್ಮ ಅಕ್ಕನ ಪಾಪು ಗಂಟೆ ಅಳ್ಳಾಡಿಸ್ಕೊಂಡು ಮಂಗಳಾರತಿ ಬೆಳಗ್ತೀನಿ ಅಂತ ಆಟ ಆಡ್ತಿದ್ರು. ಎಷ್ಟು ಕ್ಯೂಟಾಗಿ ಆಟ ಆಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಜೊತೆಗೆ ನಾನು ಫೋನಲ್ಲಿ ಮಾತಾಡ್ತೀನಿ, ನೀನು ಫೋನಲ್ಲಿ ಮಾತಾಡು ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ. ಅದು ವಾಯ್ಸ್ ಕೇಳಿಸ್ತೀನಿ ನೋಡಿ. ಅವಳು ನಗು ನೋಡೋ ಮೇಲೆ ಭಾರಿ ಕತ್ತಲು. ಇವರೆಲ್ಲ ಆಟ ಆಡ್ಕೊಳ್ಳಿ. ನನಗೆ ಸ್ವಲ್ಪ ಕೆಲಸ ಆಯಿತು. ಏಕೆಂದರೆ ರೂಮ್ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಗಲೀಜು ಅಂತಂದರೆ ರೂಮೇನು ಗಲೀಜಾಗಿರಲಿಲ್ಲ, ಬಟ್ ವಾರ್ಡ್ರೂಮ್ ಅಂದರೆ ಬೀರ್ ಏನಿದೆ ಅದು ತುಂಬಾ ಗಲೀಜಾಗಿಬಿಟ್ಟಿತ್ತು. ಸೊ ಕ್ಲೀನ್ ಮಾಡಬೇಕಿತ್ತು. ಬಟ್ಟೆಗಳೆಲ್ಲ ಹರ್ಕೊಂಬಿಟ್ಟಿದ್ದು. ಆದರೂ ನನ್ನ ಮಕ್ಕಳುಗಳು ಮಾತ್ರ ಬಿಡ್ತಾನೆ ಇರಲಿಲ್ಲ ನಮ್ಮನ್ನು. ನಾನೇನು ಮಾಡಿದೆ, ನಮ್ಮಮ್ಮನ ಹೆಲ್ಪ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೆಲ್ಪ್ ತೊಗೊಂಡೆ. ಏಕೆಂದರೆ ಒಬ್ಬರು ಕೈಲೇ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮಮ್ಮ ಬಂದಿದ್ರಲ್ಲ, ಸೊ ಹಾಗಾಗಿ ನಮ್ಮಮ್ಮಂದು ಸ್ವಲ್ಪ ಹೆಲ್ಪ್ ತೊಗೊಂಡು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ಎಷ್ಟು ಬಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದೆ ಅಂತಂದರೆ ಸಖತ್ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು. ನೀಟಾಗಿ ಜೋಡಿಸ್ಬೇಕಾಗಿತ್ತು. ಏಕೆಂದರೆ ಫಂಕ್ಷನ್ಸ್ಗಳು ಅಟೆಂಡ್ ಮಾಡ್ತಾ ಒಂದು ಮೇಲೆ ಒಂದು ಹಂಗೆ ಹಾಕ್ಬಿಟ್ಟಿದ್ದೆ. ಸೊ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು, ಎಲ್ಲ ಬೀರ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರೂಮ್ ಕ್ಲೀನ್ ಮಾಡಿರಾಯಿತು ಅಂದ್ಬಿಟ್ಟು ಫಸ್ಟ್ ಬಟ್ಟೆಗಳನ್ನೆಲ್ಲ ತೆಗಿತಾನೇ ಇದ್ದೀನಿ. ತುಂಬಾ ಇತ್ತು ಬಟ್ಟೆಗಳು. ಬಟ್ ಏನು ಅಂತಂದರೆ ಮನೇಲಿ ಏನಾದ್ರು ಕೆಲಸ ಮಾಡ್ತಾನೆ ಇತ್ತು ಅಂದರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಅದ್ರ ಜೊತೆಗೆ ಮಧ್ಯಾಹ್ನ ಟೈಮ್ ಅಂತೂ ನಾನು ಯಾವ ಥರ ಕೆಲಸ ಮಾಡ್ಕೊತೀನಿ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಕುತ್ಕೊಂಡು ಏನು ಮಾಡ್ಬೋದು ಅನ್ನೋದನ್ನ, ಏಕೆಂದರೆ ಆಲ್ಮೋಸ್ಟ್ ಮನೇಲಿ ಮಕ್ಕಳುಗಳನ್ನ ಹಿಡ್ಕೊಂಡೆಲ್ಲ ಮನೇಲೇ ಇರ್ತಾರೆ. ಸೊ ಅವರಿಗೆಲ್ಲ ಇದೊಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ಎಲ್ಲೋ ಸ್ಲಿಪ್ ಮಾಡಬೇಡಿ, ಈ ವಿಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಜೊತೆಗೆ ನಾನಿಲ್ಲಿ ನಮ್ಮಮ್ಮ ಬಂದಿದ್ರಲ್ವ, ಸೊ ಅವರು ಎಲ್ಪ್ ತೊಗೊಂಡು ನಾನಿಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ದೀನಿ. ಫಸ್ಟು ನನ್ನ ಯಜಮಾನ್ರದ್ದು ಬಟ್ಟೆಗಳು ಮತ್ತು ಪ್ಯಾಂಟ್ಗಳು ಏನೇನಿದೆ, ಟೀ ಶರ್ಟ್ಸು ಎಲ್ಲದನ್ನೂ ಫಸ್ಟ್ ಇಲ್ಲಿ ತೆಗಿತಾ ಇದ್ದೀನಿ, ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಿಕೊಂಡು ಮಂಚದ ಮೇಲೆ ಹಾಕ್ತಾಯಿದ್ದೀನಿ. ಏಕೆಂದರೆ ಜಾಗ ಇರೋದೇ ಮಂಚದ ಮೇಲೆ, ಇನ್ನೆಲ್ಲೋ ಜಾಗನೇ ಇಲ್ಲ ನಮ್ಮ ಮನೇಲಿ ಅಂತೂ. ರೂಮಲ್ಲಿ ಅಷ್ಟು ಚಿಕ್ಕದಾಗಿರೋದ್ರಿಂದ ಅಲ್ಲಿ ಒಂದು ಮಂಚ ಹಾಕ್ಕೊಂಡು ಒಂದು ಬೀರು ಇಟ್ಕೊಂಡಿನಿ. ಈ ಕಡೆ ಒಂದು ಟೇಬಲ್ ಇದೆ, ಅಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಒಂದಿದೆ, ಜೊತೆಗೆ ವಾರ್ಡ್ರೋಬ್ ಬಂದಿದೆ. ಸೊ ಹಾಗಾಗಿ ನನಗೆ ಎಲ್ಲೂ ಸ್ಪೇಸಸ್ಸೇ ಇಲ್ಲ ರೂಮಲ್ಲಿ. ಸೊ ಅದಕ್ಕೋಸ್ಕರ ನಾನೇನು ಮಾಡಿ ಮಂಚದ ಮೇಲೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಜೊತೆಗೆ ನಮ್ಮಮ್ಮ ಏನು ಮಾಡ್ತು, ಫಸ್ಟು ಶರ್ಟ್ನೆಲ್ಲ ಮಾಡ್ತೀನಿ, ಮಡಚ್ತೀನಿ ಅಂತ ನಾನು ನಮ್ಮಮ್ಮಂಗೆ ಹೇಳ್ತಾಯಿದ್ದೆ, ಬೇಡಮ್ಮ ಐರನ್ ಮಾಡಬೇಕು, ಎಲ್ಲದು ಶರ್ಟೆಲ್ಲ ತುಂಬ ಸುಕ್ಕಾಗಿದೆ, ಐರನ್ ಮಾಡಿಬಿಡೋಣ ಬಿಡು ಅಂತ ಹೇಳ್ತಾನೆ ಇದ್ದೆ. ಬಟ್ ನಮ್ಮಮ್ಮ ಕುತ್ಕೊಂಡು ಮಾಡಿಸ್ತಾನೆ ಇತ್ತು. ಪಾಪ ಪರವಾಗಿಲ್ಲ ಬಿಡು, ಅಲ್ಲಿ ನಮ್ಮಮ್ಮ ಅಲ್ವಾ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಎಲ್ಲ ರಿಮೂವ್ ಮಾಡ್ಕೊಂಡು ಬರ್ತಾಯಿದ್ದೆ.
ಏಕೆಂದರೆ ಆಲ್ಮೋಸ್ಟ್ ಗಂಡಸರು ಬಟ್ಟೆ ಅಲ್ವಾ, ಅವರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದರಿಂದ ಒಂದು ತೆಗ್ದು ಹಾಕಿರ್ತಾರೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆಲ್ಲ ಕ್ಲೀನ್ ಮಾಡಿ ಐರನ್ ಮಾಡಿ ಇಟ್ಟರೆ ಅದು ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಫಸ್ಟು ನಮ್ಮ ಯಜಮಾನ್ರಿಗೆ ನಾನು ಪ್ರಾಮುಖ್ಯತೆ ಕೊಡ್ತೀನಿ ಇಲ್ಲಿ. ಏಕೆಂದರೆ ಅವರು ನಾನಂತೂ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗೋಲ್ಲ. ನಮ್ಮ ಯಜಮಾನ್ರು ಮನೆಯಿಂದ ಹೊರಗಡೆ ಹೋಗಿ ದುಡಿಯೋರು. ಸೊ ಹಾಗಾಗಿ ಅವರು ನೀಟಾಗಿ ಕಾಣಬೇಕು, ಅವ್ರ ಶರ್ಟು ಅಷ್ಟು ನೀಟಾಗಿ ಕಾಣಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲದನ್ನೂ ಐರನ್ ಮಾಡೇ ಇಡ್ತೀನಿ. ಪ್ರತಿಯೊಂದೂ ವಾರಕ್ಕೆ ವೀಕ್ಲಿ ಒನ್ ಟೈಮ್ ನಾನು ಅವ್ರ ಶರ್ಟ್ಸ್ನೆಲ್ಲ ಐರನ್ ಮಾಡೇ ಮಾಡ್ತೀನಿ. ನನಗೇನಾದ್ರು ಹುಷಾರಿಲ್ಲ, ಇಲ್ಲಾಂದರೆ ಫ್ಯಾಮಿಲಿಲಿ ಏನಾದ್ರೂ ಫಂಕ್ಷನ್ಸ್ ಏನಾದ್ರು ಇತ್ತು, ಅಟೆಂಡ್ ಮಾಡೋದಿತ್ತು ಅಂತಂದರೆ ಮಾತ್ರ ನಾನು ಐರನ್ ಮಾಡೋಕ್ಕೋಗಲ್ಲ. ಇಲ್ಲಾಂದರೆ ಬಾಕಿ ಅಂತ ನಾನು ಏನು ಶರ್ಟ್ಸ್ ಎಲ್ಲ ಪ್ಯಾಂಟ್ಸ್ ಎಲ್ಲ ಐರನ್ ಮಾಡಿ ಅವರಿಗೆ ಏನು ಕ್ಲೀನಾಗಿ ಜೋಡಿಸಿ ಇಟ್ಟಿರ್ತೀನಿ. ಬಟ್ ಅವ್ರೇನು ಮಾಡ್ತಾರೆ, ರಿಮೂವ್ ಮಾಡಿ ಹಾಕ್ತಾನೆ ಇರ್ತಾರೆ. ಬಟ್ ಏನು ಮಾಡೋದು, ಮತ್ತು ನಮ್ಮ 2 ಮಕ್ಕಳಿದಾವಲ್ಲ, ಅವಂತೂ ಒಂಚೂರು ಮಾತು ಕೇಳಲ್ಲ ಅಂದರೆ ಕೇಳಲ್ಲ. ಆಲ್ರೆಡಿ ನಾನು ಪ್ಯಾಂಟ್ಸ್ ಎಲ್ಲ ಮರ್ಚಿ ಇಟ್ಟಿದ್ರೆ ನನ್ನ ಮಗ ಬಂದುಬಿಟ್ಟು ನೋಡಿ ಇಲ್ಲಿ ಎಷ್ಟು ಅವಂತರ ಮಾಡ್ತಾಯಿದ್ದೀನಿ, ಸುಮ್ಮನಿರೋ ಮಗನೇ ಅಂದರೂ ಕೇಳ್ತಾನೆ ಇರಲಿಲ್ಲ. ಅಷ್ಟೊಂದು ಅವಂತರ ಮಾಡ್ತಾನೆ ಇದ್ದ. ಹಂಗೂ ನಮ್ಮಮ್ಮ ಏನು ಮಾಡ್ತಾವೆ, ಅವರಿಬ್ರನ್ನ ಆಚೆಗಡೆ ಕರ್ಕೊಂಡೋಗಿ ಹೊರಗಡೆ ಆಟ ಆಡಿಸ್ತಾ ಇತ್ತು. ನಾನು ಅಷ್ಟರಲ್ಲಿ ನನ್ನ ಸ್ಯಾರೀಸ್ ಎಲ್ಲ ತೆಗ್ದು ಮರ್ಚಿಡ್ತಾ ಇದ್ದೆ. ನಂದಿದು ಧಾರೆ ಸೀರೆ, ಸೊ ನಾನು ಧಾರೆ ಸೀರೆನ ಮರ್ಚಿಡ್ಕೊತಾ ಇದ್ದೀನಿ. ನಂದು ಮದುವೆ ಆಗಿ 4 ವರ್ಷ ಆಯಿತು. 4 ವರ್ಷದಿಂದ ಮೇಂಟೈನ್ ಮಾಡಿದ್ದೀನಿ, ಪರವಾಗಿಲ್ಲ. ಅಂದರೆ ಸ್ಯಾರೀಸ್ನೆಲ್ಲ ಒಂದೇ ರೀತಿ ಮರ್ಚಿಡ್ತಾ ಇದ್ದರೆ ಅದು ಸುಕ್ಕಾಗುತ್ತೆ, ಮತ್ತು ಅದೇ ಥರನೇ ನರಿಗೆ ಕುತ್ಕೊಳ್ಳುತ್ತೆ. ಬೇರೆ ಥರನೇ ಮರ್ಚಿ ಇಡ್ತಾಯಿದ್ರೆ ಏನೂ ಆಗೋಲ್ಲ. ಸೊ ಹಾಗಾಗಿ ರಿಮೂವ್ ಮಾಡಿ ವಾರಕ್ಕೆ ವೀಕ್ಲಿ ಇಲ್ಲ ಅಂದರೆ ಮಂತ್ಲಿ ಒಂದು ಸತಿನಾದ್ರು ಕ್ಲೀನಾಗಿ ಒಂದು ಸತಿ ಮರ್ಚಿ ರಿಮೂವ್ ಮಾಡಿ ಇಟ್ಟರೆ ಏನೂ ಆಗೋಲ್ಲ ಅಂತ ನನ್ನ ಅನಿಸಿಕೆ. ಜೊತೆಗೆ ಏನು ವಾಸನೆ ಬರಬಾರ್ದು ಅಂದ್ಬಿಟ್ಟು ನಶೆಗಳಿಗೆ ಅಂತ ಅಂದರೆ ಒಂದು ಸ್ಮೆಲ್ದಿಂದು ಒಂದು ಈ ಥರ ಬರುತ್ತೆ, ಟ್ಯಾಬ್ಲೆಟ್ ಥರ. ಅದನ್ನು ಬೀರಿಗೆ ತಂದಿಟ್ಟರೆ ಆ ಥರ ಯಾವುದೇ ರೀತಿ ಬಟ್ಟೆ ಆಗಲಿ ಏನೇ ಆಗಲಿ ಸ್ಮೆಲ್ ಬರೋಲ್ಲ, ಕ್ಲೀನಾಗಿರುತ್ತೆ ಬೀರು ಅಷ್ಟೇ. ನಂದಿದೊಂದು ಬ್ಲೌಸ್ ಹೊಲಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಡಿಸೈನಿಂಗ್ ಅಷ್ಟೇ ತುಂಬ ಕ್ಲೀನಾಗಿ ಹೊಲಿದಿದ್ರು, ಮತ್ತು ನನಗೆ ಕ್ಲೀನಾಗಿ ಕೂತ್ಕೊತಿತ್ತು ಅಂತಲೇ ಹೇಳ್ಬೋದು. ಇಷ್ಟು ಕ್ಲೀನಾಗಿ ಹೊಲ್ಕೊಟ್ಟಿದ್ರೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾನು ಆಲ್ಮೋಸ್ಟ್ ಎಲ್ಲ ಕಡೆಯೂ ಹೊಲಿಸಿದ್ದೆ, ಬಟ್ ನನಗೆ ಕ್ಲೀನಾಗಿ ಹೊಲ್ದಿರಲಿಲ್ಲ. ಇದೊಂದು ಹೊಲಿಸ್ಕೊಂಡಿದ್ದೆ ಅಂದರೆ ಊರಲ್ಲೇ ಹೊಲಿಸಿದ್ದೆ, ಬಟ್ ಇವಾಗ ಅಂಗಡಿ ತೆಗೆದು ಬಿಟ್ಟಿದ್ದಾರೆ ಅವರು. ಪಾಪ ನಾನು ಅವ್ರನ್ನ ಮಿಸ್ ಮಾಡ್ಕೊತೀನಿ, ಪಾಪ ಟೈಲರ್ ಅವ್ರನ್ನ. ತುಂಬ ಚೆನ್ನಾಗಿ ನೀಟಾಗಿ ಹೊಲಿಸಿದ್ರು. ಸೊ ಹಾಗಾಗಿ ಇದೆಲ್ಲ ಆಯಿತು, ಬೀರೆಲ್ಲ ಕ್ಲೀನ್ ಆಯಿತು. ನಂದು ಏನೇನಿದೆ ಸ್ಯಾರಿ ಎಲ್ಲ ಕ್ಲೀನ್ ಮಾಡಿ ಮಡ್ಚಿಟ್ಟು ಎಲ್ಲ ಆದಮೇಲೆ ನಮ್ಮ ಯಜಮಾನ್ರು ನೋಡಿ ರಾಶಿ ಬಿದ್ದಿದೆ ಬಟ್ಟೆಗಳು. ಅವರಂತೂ ಒಂದು 60 ಜೊತೆ ಶರ್ಟ್ಸ್ ಇದೆಯೇನೋ ಅಷ್ಟೊಂದಿದೆ. ಅವ್ರದ್ದೆಲ್ಲ ಉಜ್ಜಿ ಹಾಕಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಎಷ್ಟಾಗುತ್ತೋ ಗೊತ್ತಿಲ್ಲ ನನ್ನ ಕೈಲಿ. ಖಂಡಿತವಾಗ್ಲೂ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಉಜ್ಜೋದು. ಫಸ್ಟಿಗೆ ನಾನು ತೊಗೊಂಡಿದ್ದು ಅಂದರೆ ವೈಟ್ ಶರ್ಟ್ ಆಲ್ಮೋಸ್ಟ್ ಎಲ್ಲ ತುಂಬಾ ಸುಕ್ಕಾಗ್ಬಿಟ್ಟಿತ್ತು. ಒಂದು ಫಂಕ್ಷನ್ ಇತ್ತು, ಹಾಗಾಗಿ ನಾನು ಬೇಗನೆ ಅದನ್ನು ಒಂದು ವೈಟ್ ಶರ್ಟ್ನ ಉಜ್ಜಿಟ್ರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಕುತ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ಗಂಟ ಆಗುತ್ತೆ ಅಂತ. ಪ್ಲೀಸ್ ಯಾರ್ಯಾರು ಮನೇಲಿ ಈ ಥರ ಅಂದ್ಕೊಂಡಿರ್ತೀರಿ ಮಾಡಬೇಕು ಅಂದ್ಕೊಂಡು ಅವರೆಲ್ಲ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ಬೋದು, ನನಗೇನು ಬೇಜಾರಿಲ್ಲ. ಏಕೆಂದರೆ ನಿಮ್ಮ ಅನಿಸಿಕೆಗಳು ನಿಮ್ಮ ಇಷ್ಟ ಅಲ್ವಾ. ಬಟ್ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ಮನೇಲಿ ಯಾರು ಸುಮ್ಮನೆ ಕುತ್ಕೊಂಡು ಬರಲಿ, ಈ ಥರ ಗಂಡಸರಿಗೆಲ್ಲ ಅಂದರೆ ಅವ್ರವ್ರ ಹಸ್ಬೆಂಡಿಗೆಲ್ಲ ಈ ಥರ ಮಾಡಿಕೊಟ್ರೆ ಅವರಿಗೂ ಖುಷಿ ಆಗುತ್ತೆ. ನನ್ನಿಂತ ಈ ಥರ ನನಗೆಲ್ಲ ಹೆಲ್ಪ್ ಮಾಡ್ತಾಳಲ್ಲ ಅಂತ ಅವರಿಗೂ ಒಂಥರ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಆಗುತ್ತೆ. ಮತ್ತು ಹೊರಗಡೆ ಹೋಗೋವಾಗ ಈ ಥರ ನೀಟಾಗಿ ಕಾಣಿಸಿದ್ರೆ ನಮಗೆ ಖುಷಿ ಅಲ್ವಾ. ನೋಡಿ ನಮ್ಮ ಯಜಮಾನ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ದೃಷ್ಟಿನೂ ತೆಗ್ದು ಕಳಿಸ್ತಾರೆ. ಸೊ ಹಾಗಾಗಿ ನಾನು ಈ ಥರ ಮಾಡೋಕ್ಕೆ ಇದು ಮಾಡ್ತೀನಿ. ಬಟ್ ಏನು ಅಂತಂದರೆ ಐರನ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ. ಏಕೆಂದರೆ ಐರನ್ ಮಾಡಬೇಕಾದ್ರೆ ಎಲ್ಲರೂ ಬಿಟ್ಟೋಗೋದಾಗಲಿ ಇಲ್ಲ ಮಕ್ಕಳಿರುತ್ತವೆ. ಇವಾಗ ನಮ್ಮ ಮನೇಲಿ ಮಕ್ಕಳಿದ್ದಿದ್ರು ಅವ್ರನ್ನೆಲ್ಲ ಮಂಗಿಸ್ಬಿಟ್ಟು ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಈ ಮಕ್ಕಳಿರೋ ಜಾಗದಲ್ಲೆಲ್ಲ ಐರನ್ ಇಟ್ಕೊಂಡು ಮಾಡೋಕ್ಕಂತೂ ಹೋಗಲೇಬೇಡಿ. ಏಕೆಂದರೆ ಮಕ್ಕಳುಗಳು ಬಂದು ಕೈ ಹಾಕೋದಾಗಲಿ ಮಾಡಿದ್ರೆ ಸುಟ್ಟೋಗೋದು, ಇಲ್ಲಾಂದರೆ ನೀವೇ ಸುಟ್ಕೊಳೋದು ಚಾನ್ಸಸ್ ಇರುತ್ತೆ. ಮತ್ತು ವೈರ್ಗಳು ಅಷ್ಟೇ ಅಲ್ಲಿ ಅಕ್ಕಪಕ್ಕ ಏನಿದೆ ಅದನ್ನ ನೋಡಿಕೊಂಡು ಹಿಡ್ಕೊಂಡು ಏನು ಸ್ವಿಚ್ ಪ್ಲಗ್ನೆಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ತೋರಿಸ್ತೀನಿ ನಾನು ಯಾವ ಥರ ಇಟ್ಕೊಂಡಿದ್ದೀನಿ, ನಾನು ಯಾವ ಥರ ಪ್ಲಗ್ಗೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಶರ್ಟ್ನ ಉಜ್ಜಲೇಬೇಕಿತ್ತು ಬೇಗ. ಸೊ ಹಾಗಾಗಿ ಅದನ್ನು ಉಜ್ತಾ ಇದ್ದೀನಿ. ಜೊತೆಗೆ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಎಲ್ಲ ಇದು ಮಾಡಿದ್ದೀನಿ ಅಂತ. ಬಟ್ ಕೇರ್ಫುಲ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಯಾವುದೇ ಒಂದು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಅದ್ರ ಮೇಲೆ ಮಾತ್ರನೇ ಗಮನ ಇರಲಿ, ಬೇರೆ ಯಾವುದೇ ರೀತಿಯಾದ ಗಮನ ಹರ್ಸೋಕೆ ಹೋಗ್ಬಿಡಿ. ನೋಡಿ ನಾನು ಇದೇ ಥರನೇ ಒಂದು ಟೇಬಲ್ ಅಂದರೆ ಒಂದು ಮಣೆ ಇಟ್ಕೊಂಡಿದ್ದೀನಿ. ಮಣೆ ಮೇಕೆ ಬಂದು ಅದರದ್ದು ವೈರ್ದು ಏನು
ಐರನ್ ಬಾಕ್ಸ್ನ ಬಂದು ಮಣೆ ಮೇಲೆ ಇಟ್ಕೊಂಡಿದ್ದೀನಿ. ಜೊತೆಗೆ ಪ್ಲಗ್ ಬೇರೆ ಥರದ್ದು ಪ್ಲಗ್ ತೊಗೊಂಬಂದು ನಾನು ಇಲ್ಲಿ ಇಟ್ಕೊಂಡು ಆಫು ಆನ್ ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ರೂಮಿಗೆ, ಬಟ್ ಅದನ್ನು ಆನ್ ಮಾಡಿ ಇಲ್ಲಿ ಇದರಲ್ಲಿ ಆಫು ಆನ್ ಮಾಡ್ಕೊತಾ ಇದ್ದೀನಿ. ಒಂದು ಮಣೆ ಮೇಕೆ ಒಂದು ಐರನ್ ಬಾಕ್ಸ್ನ ಇಟ್ಟು ನಾನು ಇಲ್ಲಿ ಉಜ್ಕೊತಾ ಇರೋದು. ಇದೇ ಥರನೇ ನೀವು ಮಾಡ್ಕೊಳ್ಳಿ. ಏಕೆಂದರೆ ಏನು ಸ್ಟೀಲ್ ಪಾತ್ರೆ ಇಟ್ಕೊತೀನಿ ಇಲ್ಲ ತಟ್ಟೆ ಇಟ್ಕೊತೀನಿ ಅಂತಂದರೆ ಅದು ತುಂಬಾ ಡೇಂಜರು. ಬಟ್ ಕೇರ್ಫುಲ್ಲಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಐರನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್, ಏಕೆಂದರೆ ನಾನು ಆಲ್ಮೋಸ್ಟ್ 2-3 ಸತಿ ಸುಟ್ಕೊಂಡಿದ್ದೀನಿ. ಬಟ್ ಮಕ್ಕಳಿರೋ ಮನೇಲಂತೂ ಬೇರೆ ಥರ ಏನಾರು ಆಯಿತು ಅಂದರೆ ಕಷ್ಟ ಆಗುತ್ತೆ. ಇಲ್ಲ ಮಕ್ಕಳು ವೈರ್ ಮುಟ್ಟೋದಾಗಲಿ ಇಲ್ಲ ಐರನ್ ಬಾಕ್ಸ್ ಮುಟ್ಟೋದಾಗಲಿ ತುಂಬ ಕಷ್ಟ ಆಗುತ್ತೆ. ಸೊ ನೀವೆಷ್ಟು ಕೇರ್ಫುಲ್ಲಾಗಿರ್ತೀರೋ ನಿಮ್ಮ ಮಕ್ಕಳು ಅಷ್ಟೇ ಕೇರ್ಫುಲ್ಲಾಗಿರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾರಿಗೂ ಏನಾದ್ರು ಬೇಜಾರಾಯಿತು ಅಂತಂದರೆ ಪ್ಲೀಸ್ ಸಾರಿ ಅಂತ ಕೇಳ್ತೀನಿ. ಬಟ್ ನನಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಓಕೆ, ನೋಡಿ ನಾನು ಇದೇ ಥರನೇ ಒಂಚೂರು ನೀಟಾಗಿ ಕ್ಲೀನಾಗಿ ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ಪಟ ಅಂತ ಐರನ್ ಮಾಡ್ತಾಯಿದ್ದೀನಿ. ಬಟ್ ಆಲ್ರೆಡಿ ಏನು ಒಂದು 3-4 ಮಾಡಿ ಇಟ್ಟಿದ್ದೆ, ಬಟ್ ನಿಮಗೆ ವೀಡಿಯೋದಲ್ಲಿ ತೋರಿಸಿಲ್ಲ. ಇದೆಲ್ಲ ಐರನ್ ಮಾಡಿದ್ಮೇಲೆ ಇದೇ ಥರನೇ ನೀಟಾಗಿ ಬಟನ್ ಎಲ್ಲ ಹಾಕ್ಬಿಟ್ಟು ಅವರಿಗೆ ಶರ್ಟ್ನ ಐರನ್ ಮಾಡಾದ್ಮೇಲೆ ಬಟನ್ ಹಾಕಿದ್ರೆ ಕ್ಲೀನಾಗಿ ಕುತ್ಕೊಳುತ್ತೆ. ಸೊ ಹಾಗಾಗಿ ಅದಿನ್ನು ಎಲ್ಲೂ ಗುಂಜ್ಕೊಳಲ್ಲ. ನಾನು ಇದೇ ಥರನೇ ಮಾಡ್ಕೊಳೋದು. ನೀವು ಯಾವ ಥರ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ. ನಾನು ಇದೆಲ್ಲ ಐರನ್ ಮಾಡ್ಕೊತಾ ಇದ್ದೆ. ಜೊತೆಗೆ ನಮ್ಮಮ್ಮ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಹೋಗಿದ್ರು. ಅಡುಗೆ ಏನು ಅಂತಂದರೆ ಬೇಳೆ ಸಾಂಬಾರು ಮಾಡಿದ್ದು ಮನೇಲಿ. ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿದ್ದು. ಸಂಜೆ ಮುದ್ದೆ ಮಾಡಿರಾಯಿತು ಅಂದ್ಬಿಟ್ಟು ಮುದ್ದೆ ಮಾಡ್ಕೊತೀವಿ. ಸಂಜೆ ಇರಲೇಬೇಕು ಮುದ್ದೆ ಮಾತ್ರ, ಇಲ್ಲ ಅಂತಂದರೆ ಊಟನೇ ಹೋಗಲ್ಲ ನಮಗಂತೂ. ಯಾರ್ಯಾರು ನೈಟ್ ಹೊತ್ತು ಊಟ ಮಾಡ್ತೀರಾ ಮುದ್ದೆನ ಅಂತ ಕಮೆಂಟ್ ಮಾಡಿ. ಮತ್ತು ಇದೆಲ್ಲ ಆದಮೇಲೆ ನನಗೆ ಏನು ತುಂಬ ಖುಷಿ ಆಯಿತು. ನಮ್ಮಮ್ಮ ಎಲ್ಲ ಬಂದು ನನಗೆ ಹೆಲ್ಪ್ ಮಾಡಿದ್ದು. ಮತ್ತು ಹಾಲ್ ರೂಮು ಅಷ್ಟೇ ತುಂಬ ನೀಟಾಗಿ ಜೋಡಿಸ್ಕೊಡ್ತು ನಮ್ಮಮ್ಮ. ಅಮ್ಮ ಅಂತಂದ್ರೆ ಹಾಗೆ ಅಲ್ವಾ, ತಾಯಿ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ ಅಲ್ಲ. ನನಗಂತೂ ಸಖತ್ ಇಷ್ಟ ಆಯಿತು. ನಮ್ಮಮ್ಮ ಇರೋದ್ರಿಂದ ನನಗೆ ತುಂಬಾ ಇಷ್ಟ. ಅಂದರೆ ಅಮ್ಮ ಅಂದರೆ ಏನೋ ಒಂಥರ ಅದು ಹೇಳೋಕ್ಕೆ ಪದನೇ ಸಿಗಲ್ಲ ಅಂತಾರಲ್ಲ, ಆ ಥರ ಅಷ್ಟೇ. ಇದೆಲ್ಲ ನೀಟ್ ಮಾಡಿಕೊಂಡು ನಂದು ಮಧ್ಯಾಹ್ನದ ಕೆಲಸನ ಈ ಥರ ಮುಗಿಸ್ತಾ ಇದ್ದೀನಿ. ಬಟ್ ವೀಕ್ಲಿ 1 ಟೈಮ್ ನಾನು ಈ ಥರ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ಕ್ಲೀನಾಗಿ ವೀಡಿಯೋಗಳನ್ನ ಹಾಕ್ತೀನಿ ಅಂತ ಹೇಳ್ತೀನಿ. ಹಾಗೆ ಇದನ್ನು ಯಾರೇ ಆದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಲಾ ವಿಶ್ವನಾಥ್. ನೋಡಿ, ಇದೊಂದು ಲಾಸ್ಟ್ ವೀಡಿಯೋ ತೋರಿಸ್ತಾ ಇದ್ದೀನಿ ಎಷ್ಟು ನೀಟ್ ಮಾಡಿದ್ದೀನಿ ಅಂತ. ಈ ಥರ ನಂದು ಪೂರ್ತಿಯಾದ ಬೀರು ನೀಟಾಗಿ ಕಾಣಿಸ್ತಾ ಇದೆ. ಇಷ್ಟ ಆಯ್ತಲ್ಲ. ಇದೇ ಥರನೇ ನಾನು ತುಂಬ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಜೋಡಿಸ್ಕೊಂಡಿದ್ದೀನಿ. ಒಂದು ಕಡೆ ನನ್ನ ಬಟ್ಟೆ, ಇನ್ನೊಂದು ಕಡೆ ನಮ್ಮ ಯಜಮಾನ್ರದ್ದು ಶರ್ಟು ಪ್ಯಾಂಟ್ಸು, ಮತ್ತು ಮಕ್ಕಳು ಬಟ್ಟೆ ಎಲ್ಲ ಒಂದು ಕಡೆ ನೀಟಾಗಿ, ಮತ್ತು ಪೆಟಿಕೋಟ್ಸು ಅದು ಇದು ಒಂದು ಚೂಡಿದಾರ್ಸ್ ಎಲ್ಲ ಕೆಳಗಡೆ ಸ್ಟೆಪ್ಸಲ್ಲೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ನಂಗೆ ಹೆಲ್ಪ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.